ಐನೂರು ಊಟ ಸ್ಟಾರ್ಟ್ ಮಾಡಿದರು. ಈಗ ನಾನು ಡೈಲಿ ಒಂದೊಂದು ಪಾರ್ಸಲ್ ಬರ್ತಾ ಇದ್ದಾವೆ ಮನೆಯಲ್ಲಿ. ನಿನ್ನೆ ಸ್ಲಿಪ್ಪರ್ಸು ಶೂ ಆರ್ಡ್ರ್ ಮಾಡಿದ್ದೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಲಕ್ಷ್ಮೀಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಕುರುಗೋಡು ಹುಣ್ಣಿಮೆ ಜಾತ್ರೆ. ನಾವು ಇವತ್ತು ಐನೂರು ಊಟ ಮಾಡಿಸ್ವಿ. ಈಗ ನಾನು ಜಸ್ಟ್ ಪೂಜೆ ಮಾಡ್ತಾ ಇದ್ದೀನಿ, ನಿಮಗೆಲ್ಲ ತೋರಿಸ್ತೀನಿ ನೋಡಿ. ಅರ್ಧ ಪೂಜೆ ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಮಾಡೋದಿದೆ, ಮಾಡಿ ನಿಮಗೆಲ್ಲ ಸಿಗ್ತೀನಿ. ಬಾಯ್. ಸೊ ಪೂಜೆ ಈಗ ಮುಗೀತು. ನಾನು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಮಾಡಬೇಕು. ಹೊಟ್ಟೆ ಫುಲ್ಲು ಹಸಿವಾಗ್ತಿದೆ. ಇವತ್ತು ಯಾಕೆ ಪೂಜೆ ಎಲ್ಲ ವಿಶೇಷ ಏನು ಅಂದರೆ, ಕುರುಗೋಡು ಜಾತ್ರೆ ನಮ್ಮ ಮಂದಿರ ಜಾತ್ರೆ. ಹಾಗಾಗಿ ನಮ್ಮ ತಾತನವ್ರ ಅಪ್ಪ ಪೂಜೆ ಮಾಡ್ತಿದ್ರಂತೆ. ಮೊದಲೆಲ್ಲ ಪೂಜೆ ಮಾಡಿ ಐನರಿಗೆಲ್ಲ ಊಟ ಮಾಡ್ತಿದ್ರಂತ. ಅದು ನಮ್ಮಮ್ಮ ಕೂಡ ಈಗೇನು ಅದೇ ರೀತಿ ಪೂಜೆ ಮಾಡಿ ಐನರಿಗೆ ಊಟ ಮಾಡಿಸ್ತಾರೆ ಕುರುಗೋಡು ಜಾತ್ರೆ ದಿವಸ, ಕುರುಗೋಡು ಹುಣ್ಣಿಮೆ ದಿವಸ. ಹಾಗಾಗಿ ಈಗ ಜಸ್ಟ್ ಪೂಜೆ ಮುಗೀತು. ಆಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಆಮೇಲೆ ಅಡುಗೆ ಆದಮೇಲೆ ಐನರ್ ಕರ್ಕೊಂಬರ್ತೀವಿ. ಐನರ್ ಕರ್ಕೊಂಬಂದು ಊಟ ಮಾಡಿಸಿ. ಸೊ ಐನರ್ ಬಂದಿದ್ದಾರೆ, ನಮ್ಮಮ್ಮ ಐನರಿಗೆ ಊಟ ನೀಡಿಸಿದ್ದಾಳೆ. ಊಟ ನೀಡಿದ ತಕ್ಷಣವೇ ಅದು ಒಂದು ಮಂತ್ರ ಹೇಳ್ತಾರೆ, ಮಂತ್ರ ನೋಡಿ. ಮಹಾಲಿಂಗಕ್ಕೆ ಸೃಷ್ಟಿಯಾಗಲಿ, ಶರಣಾರ್ಥಿ ಇಷ್ಟಲಿಂಗಕ್ಕೆ. ಸೊ ಮಂತ್ರ ಹೇಳೋದು ಮುಗೀತು. ಎಲ್ಲರೂ ಐನೂರು ಊಟ ಸ್ಟಾರ್ಟ್ ಮಾಡಿದರು. ಊಟ ಸ್ಟಾರ್ಟ್ ಮಾಡಿದ ಮೇಲೆ ಮುಗೀತು. ಆಮೇಲೆ ಐನೂರು ಒಬ್ಬೊಬ್ಬರೇ ಬಂದರು. ಅವರಿಗೆ ದರ್ಶನ ಕೊಟ್ಟು ಕೈ ಮುಗ್ಕೊಂಡ್ವಿ. ಅಮ್ಮ ಕೈ ಮುಗಿದ್ಲು. ಎಲ್ಲ ಐನೂರಿಗೂ ಅಷ್ಟೇ ದರ್ಶನ ಕೊಡೋದು, ಕೈ ಮುಕ್ಕೋಬೇಕು. ಮುಕ್ಕೊಂಡು ಲಾಸ್ಟಿಗೆ ಕೊನೆ ಸಣ್ಣವರಾಗಲಿ ದೊಡ್ಡವರಾಗಲಿ ಎಲ್ಲರಿಗೂ ಅಷ್ಟೇ ದರ್ಶನ ಕೊಟ್ಟು ನಮಸ್ಕಾರ ಮಾಡ್ಕೋಬೇಕು. ಅವ್ರು ಸಣ್ಣವರು ಅಂತ ಸುಮ್ಮನೆ ಆಗಬಾರ್ದು. ಸಣ್ಣವರಿಗೂ ಕೂಡ ಅಷ್ಟೇ ದರ್ಶನ ಕೊಟ್ಟು ಕೈ ಮುಕ್ಕಬೇಕು. ಹಾಗಾಗಿ ಎಲ್ಲರಿಗೂ ದರ್ಶನ ಕೊಟ್ಟು ಕೈ ಮುಕ್ಕೊಂಡ್ಲ ಅಮ್ಮ. ನನಗೆ ಹೇಳಿದ್ಲು ಅಮ್ಮ, ಕೈ ಮುಖ ಕೊಟ್ಟು ದುಡ್ಡು ಕೊಟ್ಟು ದರ್ಶನ ಕೊಟ್ಟು ನಮಸ್ಕಾರ ಮಾಡ್ಕ ಅಂತ. ನಾನು ಒಂದು ಪಾಪನ ಎತ್ಕೊಂಡಿದ್ದೆ, ಹಾಗಾಗಿ ನಾನು ಮಾಡೋಕ್ಕಾಗಲಿಲ್ಲ, ಅಮ್ಮನೇ ಮಾಡಿದ್ಲು. ಎಲ್ಲರಿಗೂ ಕೊಟ್ವಿ, ಕಳಿಸಿದ್ವಿ. ಚೆನ್ನಾಗಾಯಿತು ಪೂಜೆ ಅಂತ ನನಗೇನಿಸಿದ ಮಟ್ಟಿಗೆ ಚೆನ್ನಾಗಾಯಿತು ಪೂಜೆ. ನಮ್ಮ ಮನೆಯವರು ಕೂಡ ಎಲ್ಲರೂ ಖುಷಿಪಟ್ಟರು. ಈ ಸಣ್ಣ ಪಾಪು ಐತೆ, ಯಾಕೆ ಈ ಸಣ್ಣ ಪಾಪು ಕೂಡ ಕೊಟ್ಟು ಕೈ ಮುಗ್ತಾರ ಅಂತ ಕೇಳ್ಬೋದು. ಸಣ್ಣವ್ರಿಗಾಗಲಿ ದೊಡ್ಡವರಾಗಲಿ ಕೈ ಮುಗಬೇಕು. ಇದೆಲ್ಲ ಊಟ ಮಾಡಿ ಹೋದರು. ನನಗೆ ಹೊಟ್ಟೆ ಹಸಿವಾಗ್ತಿತ್ತು, ಊಟ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ತೋರಿಸ್ತೀನಿ ನೋಡಿ ಏನು ಸ್ಪೆಷಲ್ ಅಂತ. ಇವತ್ತಿನ ಸ್ಪೆಷಲ್ ಐನರಿಗೆ ಎಲ್ಲರಿಗೂ ಇದೇ ಊಟ ಮಾಡಿಸಿರೋದು. ನಾನು ಕೂಡ ಅದೇ ಊಟ ಮಾಡ್ತಾಯಿದ್ದೀನಿ. ಬನ್ನಿ ಎಲ್ಲರೂ ಊಟ ಮಾಡೋಣ. ಸೊ ಒಂದು ಆರ್ಡ್ರ್ ಮಾಡಿದ್ದೆ, ಈಗ ಬಂದಿದೆ ಪಾರ್ಸಲ್. ಆ ಪಾರ್ಸಲ್ ಏನಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ನೋಡಿ. ಇದು ಏನೋ ಸ್ಟಾರ್ ಕೊಟ್ಟಿದ್ದಾರೆ, 5 ಸ್ಟಾರಿಗೆ ಏನೋ 500 ಅಂತ. ಇದು ಆಮೇಲೆ ನಿಮಗೆ ತೋರಿಸ್ಕೊಡ್ತೀನಿ. ಇದು ಮತ್ತು ನಾನು ಡೈಲಿ ಒಂದೊಂದು ಪಾರ್ಸಲ್ ಬರ್ತಾ ಇದ್ದಾವೆ ಮನೆಯಲ್ಲಿ. ನಿನ್ನೆ ಸ್ಲಿಪ್ಪರ್ಸು ಶೂ ಆರ್ಡ್ರ್ ಮಾಡಿದ್ದೆ. ಇದು ಹಿಂಗ ಸಾಫ್ಟ್ ಮಾಡೋದು. ನೀನು ಎಲ್ಲ ಈಕಿ ಟ್ರೈ ಮಾಡ್ಬೇಕು ಗೈಸ್. ನಾನು ಏನಾರ ತಗೊಂಡು ಈಕಿ ಬೇಕು, ಅದನ್ನ ನೋಡಂತೇಳಿ ಒಂದು ಟೈಮ್ ಇಟ್ಟು ಹೇಗೈತಂತ. ಇವು ಸ್ವಲ್ಪ ಇದು ಏರ್ ಡ್ರೈಯರ್. ನನಗೆ ಫುಲ್ಲು ಕೋಲ್ಡ್ ಆಗ್ತೈತೆ ಗೈಸ್, ಅದಕ್ಕೋಸ್ಕರ ಆರ್ಡ್ರ್ ಮಾಡಿದ್ದೀನಿ. ಚೆನ್ನಾಗಿದೋ ಗೊತ್ತಿಲ್ಲ ನನಗೆ, ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡೋದು. ಸರಿ ಗೈಸ್, ಇದನ್ನು ನೋಡಿಬಿಟ್ಟು ಮತ್ತೆ ವಿಡಿಯೋ ಮಾಡ್ತೀನಿ. ಬಾಯ್. ನೋಡಿ ಗೈಸ್, ಯಾವಾಗಲೂ ಫೋನ್ ನೋಡ್ತಾಳೆ ಚಿನ್ನು, ಬರ್ರೀ ಫೋನು ನೋಡೋದು ಯಾವಾಗಾದ್ರೂ. ಅದಕ್ಕೆ ನಿಮ್ಮ ಬ್ಲಾಗ್ನಲ್ಲಿ ತೋರಿಸ್ಬೇಕಂತಾನೆ ನಾನು ಈಗ ತೋರ್ಸಕ್ಕಂತಾನೆ ವಿಡಿಯೋ ಮಾಡ್ತಿರೋದು. ನೋಡಿ ಗೈಸ್, ಬಚ್ಚಿಟ್ಕೊಂತಿದ್ದಾಳೆಗ ನೋಡಿ, ಯಾವಾಗಲೂ ಫೋನ್ ನೋಡ್ತಾಳೆ. ಬೇಜಾರಾಗುತ್ತಂತ ಬಂದೆ ಮೇಲೆ ನಿಮಗೆಲ್ಲ ಜಿಂದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲೇಯಿಂದನೇ ನೋಡಿಬಿಟ್ರಿ ಜಿಂದಲ್ಲಿ. ಯಾರೆಲ್ಲ ನೋಡೋಕ್ಕಾಗಲ್ಲ ಅವರಿಗೆ ಜೂವಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಈಗಿದೆ ಗೈಸ್, ಚೆನ್ನಾಗಿದೆ.
ಫುಲ್ಲು ಡೆಸ್ಟು. ನಮ್ಮನೆ ಸುತ್ತಮುತ್ತ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಚೆನ್ನಾಗಿದೆ, ಡೆಸ್ಟು ಫುಲ್ಲು ಜಿಂದಾಲ್ ಹೀಗಿದೆ. ಕುರುಗೋಡು ಜಾತ್ರೆ ಇದೆ ಇವತ್ತು. ಪ್ರತಿ ಸಲ ಕುರುಗೋಡು ಜಾತ್ರೆಗೆ ನಾವು ಹೋಗ್ತಿದ್ವಿ. ನಮ್ಮ ಅಕ್ಕನ ಊರು ಅದೇ, ನಮ್ಮ ಅಕ್ಕನ ಕರಿತಿದ್ರು ಹೋಗ್ತಿದ್ವಿ ಪ್ರತಿ ಸಲ. ಈ ಸಲ ನಮ್ಮ ಅಕ್ಕನ ಡೆಲಿವರಿ ಆಗಿರೋ ಕಾರಣಕ್ಕೋಸ್ಕರ ಜಾತ್ರೆ ಮಿಸ್ ಮಾಡ್ಕೊಂಡಿದ್ದೀವಿ. ನಾನು, ನಮ್ಮ ಅಕ್ಕ ಚಿನ್ನು, ನಮ್ಮ ಇನ್ನೊಬ್ಬ ಅಕ್ಕ ಎಲ್ಲರೂ ಜಾತ್ರೆ ಮಿಸ್ ಮಾಡ್ಕೊಂಡಿದ್ದೀವಿ. ನಮ್ಮ ಆಂಟಿ, ನಮ್ಮ ಚಿಕ್ಕಪ್ಪ ಎಲ್ಲ, ಅವ್ವ ಎಲ್ಲರೂ ಜಾತ್ರೆ ಮಿಸ್ ಮಾಡ್ಕೊಂಡಿದ್ದೀವಿ. ಆದರೂ ಪರವಾಗಿಲ್ಲ, ಪಾಪು ಬಂದಿದೆ ಅಲ್ಲ, ನೆಕ್ಸ್ಟ್ ಟೈಮ್ ಜಾತ್ರೆ ಮಾಡ್ಬೋದು. ಒಂದು 5-6 ವರ್ಷ ಜಾತ್ರೆ ಮಾಡಿದ್ದೀವಿ, ಚೆನ್ನಾಗಾಯಿತು ಜಾತ್ರೆ. ಈ ಸಲ ಏನಂದರೆ ಗ್ರಾಣ ಇರೋ ಕಾರಣಕ್ಕೋಸ್ಕರ 1 ಗಂಟೆಗೆ ತೇರು ಎಳೆದು ಬಿಟ್ಟಿದ್ದಾರೆ. ಚೆನ್ನಾಗಾಯಿತು ಜಾತ್ರೆ ಅಂತ ವಿಡಿಯೋದಲ್ಲಿ ನೋಡಿದೆ. ನಾವು ನೋಡೋಕ್ಕಾಗಲ್ಲಲ್ಲ, ಹಾಗಾಗಿ ಎಲ್ಲ ವಿಡಿಯೋದಲ್ಲಿ ನೋಡಿದ್ವಿ. ಹೋಗಿದ್ರೆ ಚೆನ್ನಾಗಿರ್ತಿತ್ತು, ಹೋಗಲಿಲ್ಲ. ಲೈಟಾಗಿ ತಲೆ ನೋಯ್ತಾ ಇದೆ ಗೈಸ್, ಹಾಗಾಗಿ ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬಾಯ್ ಗೈಸ್.